ಮರ ಇತ್ತು ತಕ್ಕಣಿದು ಕಾಫಿ ಗಿಡ ಇದು ನಮ್ಮಲ್ಲಿ ಬರ್ತದೋ ಬರಲ್ಲ ಅಂದ್ಬಿಟ್ಟು ಒಂದ್ 4 ಗಿಡ ತಂದು ಹಾಕಿದ್ವಿ. ಈಗ ಬರ್ತದೆ ನೆಕ್ಸ್ಟ್ ಇಯರ್ ಇಂದ ಅದೊಳಗಡೆಗೆಲ್ಲ ಹಾಕಿದ್ವಿ. ಒಂದು 500 ಗಿಡ ಗಿಡ ಇದೆ ತಗಿಸೇ ಬಿಡ್ಬೇಕು ಅಂತ ಮಾಡಿದ್ರಿ. ಆಮೇಲೆ ನಾನು ಸರ್ ನಾನು ಈಗ ಅಂಬೆಗಾಲು ಸಾವಯವ ಈಗ ಕ್ವಾಲಿಟಿ ಇದೆ ಡೆವಲಪ್ ಮಾಡ್ತೀವಿ. ಇದು ಮನೆಗೋಸ್ಕರ ಆಗ್ಬಿಟ್ಟು ಆರ್ಗ್ಯಾನಿಕ್ ಯಾವುದೇ ಕೆಮಿಕಲ್ ಆಗ್ತದೆ ಮನೆಗೆ ನಮಗೆ ಖಾರ ಪುಡಿ ಎಷ್ಟು ಹಣ್ಣಿನ ಮರ ಇದೆ ತರಕಾರಿ ಹಾಕಿದ್ದಾರೆ ಒಳಗಡೆಗೆ ಮನೆಯಲ್ಲಿ ಬೀಜ ಇತ್ತು ಹಾಕಿದ್ರೆ ಬಂದ್ರೆ ಚೆನ್ನಾಗಿ ಮನೆಗೆ ಯೂಸ್ ಆಗುತ್ತೆ ಮನೆಗೆ. ಚಪ್ಪಲಿ ಬೇರೆ ಕಿಡ್ನಿಗೆಲ್ಲ ಒಳ್ಳೇದು. ಅಕ್ಷಯ ಹುಳಿ ಮಾಡ್ತಾರಲ್ಲ ದ್ವಾದಶ ಏನೇನೋ ಹೇಳ್ತಾರೆ. ನಾವು ನಂದೇ ಚಪ್ಪಲಿ ಬೇರೆ ಕಿಡ್ನಿಗೆಲ್ಲ ಒಳ್ಳೇದು. ಅಕ್ಷಯ ಹುಳಿ ಮಾಡ್ತಾರಲ್ಲ ದ್ವಾದಶ ಕಿಡ್ನಿಗೆ ಒಳ್ಳೇದು. ನಂದು ಸೋನೋದು ಸಾಂಬಾರ್ ಗಿಡ ಅಂತೇಳಿ ಸ್ಪೈಸಿ ಅಂತೇಳಿ ನೋಡಿ ನೇರಳೆ ಮರ ನಮ್ಗೆ ಗೊತ್ತಾಗಿಲ್ಲ. ಈಗ ನಾನು ಕೆಲವು ಗಿಡಗಳ ಹೆಸರು ಗೊತ್ತಿಲ್ಲ ತಂದು ಹಾಕ್ಬಿಟ್ಟಿದ್ದೀನಿ. ತರುವಾಗ ಮರ್ತ್ಬಿಟ್ರೆ ಯಾವ್ಯಾವ್ದು ಏನು ಅಂತ ಸರ್ಚ್ ಮಾಡ್ಬೇಕು. ನಾನೇ ಗೂಗಲ್ ಸರ್ಚ್ ಮಾಡ್ಬೇಕು. ಇದನ್ನ ಒಟ್ಟರೆ ಸ್ಪೈಸಿ ಇದು. ಇದು ಗೊಬ್ಬರಕ್ಕೂ ಆಗುತ್ತೆ, ಕ್ರಿಮಿ ಕೀಟಗಳಿಗೆ ಸ್ಪ್ರೇ ಮಾಡಕ್ಕೂ ಆಗುತ್ತೆ. ಇಲ್ಲಿ ಏನೇನಿದೆ ಅಂದ್ರೆ ಎಕ್ಕದ ಗಿಡ, ಉಗುರಿ ಸೊಪ್ಪು, ಎಕ್ಕ ಸೊಪ್ಪು, ಉಗುರಿ ಸೊಪ್ಪು, ಮತ್ತೆ ಇದು ಪಾರ್ಟೇನಿಯಮ್ಮು, ಮತ್ತೆ ಸೀಬೆ ಸೊಪ್ಪು ಎಲ್ಲ 15 ದಿವಸ ಕೊಳೆತ ಆದ್ಮೇಲೆ ಎಲ್ಲಾ ಗಿಡಗಳು ಬೇರೆ ಹಾಕ್ತಾರೆ. ರೂಟ್ ಚೆನ್ನಾಗಿ ಬರ್ತದೆ ಗಿಡಗಳ ಬೇರು ಒಂದು. ಆಮೇಲೆ ಕ್ರಿಮಿ ಕೀಟ ಇದ್ರೆ ಸ್ಪ್ರೇ ಮಾಡೋದು, ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಎಲ್ಲ ಸಾಯ್ತವೆ. ಇಲ್ಲ ಚೇಳಿಲ್ಲ ಕಂಬಿಡಿ ಏನಿಲ್ಲ.